ಎಲ್ರಿಗೂ ನಮಸ್ಕಾರ. ಇದು ಅಡುಗೆ ಸಮಯ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಕಷಾಯ ಪುಡಿ ಮತ್ತು ಕಷಾಯ. ಬನ್ನಿ ಮೊದಲಿಗೆ ಕಷಾಯ ಪುಡಿ ಮಾಡಲು ಬೇಕಾದ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಬೀಜ, ಜೀರಿಗೆ, ಅರಿಶಿಣ ಪುಡಿ, ಸೋಂಪು, ಏಲಕ್ಕಿ, ಒಣಶುಂಠಿ, ಕಾಳುಮೆಣಸು ಮತ್ತು ಲವಂಗ. ಇದಿಷ್ಟು ಕಷಾಯ ಪುಡಿ ಮಾಡಲು ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಕೊತ್ತಂಬರಿ ಬೀಜ ಅರ್ಧ ಕಪ್, ಜೀರಿಗೆ 1/4 ಕಪ್, ಸೋಂಪು 1 ಟೇಬಲ್ ಸ್ಪೂನ್, ಏಲಕ್ಕಿ 6, ಕಾಳುಮೆಣಸು 1/4 ಟೇಬಲ್ ಸ್ಪೂನ್, ಲವಂಗ 10ರಿಂದ 12, ಒಣಶುಂಠಿ 1 ಇಂಚು. ಇದಿಷ್ಟನ್ನು ಸೇರಿಸಿ ಕಡಿಮೆ ಊರಿನಲ್ಲಿ ಇದನ್ನು 1ರಿಂದ 2 ನಿಮಿಷದವರೆಗೂ ಡ್ರೈ ರೋಸ್ಟ್ ಮಾಡೋಣ. ಕಷಾಯ ಪುಡಿನ ಸುಮಾರು ವಿಧಾನಗಳಲ್ಲಿ ಮಾಡ್ತಾರೆ. ಅದರಲ್ಲಿ ಇದು ಒಂದು ಸುಲಭ ಮತ್ತು ಸರಳ ವಿಧಾನ. ಘಮ ಬರ್ತಾ ಇದೆ. ಸ್ಟವ್ ಆಫ್ ಮಾಡೋಣ. ಇದು ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಅರಿಶಿಣ ಪುಡಿ 3/4 ಟೇಬಲ್ ಸ್ಪೂನ್ ಸೇರಿಸಿ ನುಣ್ಣಗೆ ಪುಡಿ ಮಾಡ್ಕೊಂಬರೋಣ. ಈ ರೀತಿ ನುಣ್ಣಗೆ ಪುಡಿ ಆಗಬೇಕು. ಕಷಾಯ ಪುಡಿ ರೆಡಿ ಇದೆ. ಈ ಕಷಾಯ ಪುಡಿನ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಸುಮಾರು 5ರಿಂದ 6 ತಿಂಗಳವರೆಗೂ ಸ್ಟೋರ್ ಮಾಡಿಡಬಹುದು. ಬನ್ನಿ ಕಷಾಯ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಕಷಾಯ ಪುಡಿ, ಹಾಲು, ತುಳಸಿ, ದೊಡ್ಡ ಪತ್ರೆ ಮತ್ತು ಬೆಲ್ಲ. ಇದಿಷ್ಟು ಕಷಾಯ ಮಾಡಲು ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಲೋಟ ನೀರು ಸೇರಿಸೋಣ. ಕಷಾಯ ಪುಡಿ 3 ಟೀ ಸ್ಪೂನ್, ಬೆಲ್ಲ 2 ಟೇಬಲ್ ಸ್ಪೂನ್, ದೊಡ್ಡ ಪತ್ರೆಯಲ್ಲೇ 1, ತುಳಸಿ 2ರಿಂದ 3 ದಳ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ತುಳಸಿ ಅಥವಾ ದೊಡ್ಡ ಪತ್ರೆ ಎಲೆನಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ಹಾಕಬಹುದು, ಅಥವಾ 2 ಸೇರಿಸಿ ಕಷಾಯ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಕಷಾಯ ಚೆನ್ನಾಗಿ ಕುದೀತಾ ಇದೆ. ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಟಿದೆ. ಹಾಲು 1/4 ಕಪ್ ಸೇರಿಸಿ 1 ನಿಮಿಷದವರೆಗೂ ಬಿಸಿ ಮಾಡಿ ಸ್ಟವ್ ಆಫ್ ಮಾಡೋಣ. ಒಂದು ಸ್ಟ್ರೈನರಿಂದ ಶೋಧಿಸ್ಕೊಳ್ಳೋಣ ಕಷಾಯನ. ಆರೋಗ್ಯಕರವಾದ ಕಷಾಯ ಸವಿಯಲು ರೆಡಿ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ದಿನಕ್ಕೆ ಒಮ್ಮೆ ಅಥವಾ 2 ಬಾರಿ ಈ ರೀತಿ ಕಷಾಯ ಮಾಡಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಸಾಮಾನ್ಯ ಶೀತ, ಗಂಟಲು ನೋವು ಮತ್ತು ಕೆಮ್ಮಿನಿಂದ ನಮ್ಮ ದೇಹಕ್ಕೆ ರಕ್ಷಣೆ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.